ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರ್ನಿ ಗ್ರಾಮದಲ್ಲಿ ಇದ್ದೆವು. ಇವತ್ತು ಒಬ್ಬ ರೈತಗೆ ಇಲ್ಲಿ 2021-22ನೇ ಸಾಲಿನಲ್ಲಿ ನೆರೆ ಸಂತ್ರಸ್ತೆಗೆ ಪುನರ್ವಸತಿ ಏನು ಮನೆಗಳನ್ನ ಮಾಡಿದಾರೋ 5 ಲಕ್ಷದು, ಆ 5 ಲಕ್ಷದಲ್ಲಿ ಈ ರೈತನಿಗೆ 5 ಲಕ್ಷ ಹಣ ಬಂದ್ ಮುಟ್ಟೈತದ್ರಿ. ಆದ್ರೂ ಇನ್ನೂ 50,000 ಬಾಡಿಗೆ ಹಣ ಬರ್ತಕ್ಕಂತ ಹಣವು ಇನ್ನೂ ಆದ್ರೂ ಬಂದಿಲ್ಲ. ಆ ರೈತರನ್ನ ಕೇಳೋಣ ಬನ್ನಿ. ಅಜ್ಜ, ನಿಮಗ ಈಗ ಈ ಮನಿ 2021-22ರಾಗ ಆಗೈತಿ. ಆದ ಟೈಮ್ದಾಗ ನಿಮ್ಗೆ 5 ಲಕ್ಷ ರೂಪಾಯಿ ಹಣ ಸಂದಾಯ ಮಾಡಿದಾರ. 5 ಲಕ್ಷ ರೂಪಾಯಿ ಸಂದಾಯ ಮಾಡ್ರ, ಇನ್ನ 50,000 ರೂಪಾಯಿ ಬಾಡಿಗೆ ಅಮೌಂಟ್ ಬರ್ಬೇಕಾಗೈತಿ ಅಂತ ಹೇಳಿ ನೀವ್ ಹೇಳತಾರ ನಮಗ. ಆ ಅಮೌಂಟ್ ನಿಮ್ಗೆ ಯಾಕೆ ಬಂದಿಲ್ಲ? ಇನ್ನ ಬಂದೈತೋ ನೀ ಇಲ್ಲೋ? ಬಾಡಿಗೆ ಅಂದ್ರ ಮನಿ ಕಟ್ಟು ಮಟ ನಿಮ್ಗೆ 50,000 ರೂಪಾಯಿ ಗೌರ್ಮೆಂಟ್ ಇಂದ ಬಾಡಿಗೆ ಇರಾಕ್ ಮನಿ ಕೊಡ್ತಾರ. ಆ ಅಮೌಂಟ್ ನಿಮ್ಗೆ ಬಂದೈತೆ ಇಲ್ಲೋ? ಬಂದಿಲ್ಲ. ಏನಾಗೈತಿ? ನೀವು ಹೋಗಿ ಬ್ಯಾಂಕ್ ವಿಚಾರ ಮಾಡ್ರಿ, ಪಂಚಾಯತಿ ಅವ್ರನ್ನ ಕೇಳ್ರಿ. ಅದನ್ನ ಕೇಳಿದ್ರೆ ಬರ್ತಾವ ಅಂದ್ರಿ, ಅದು ಬಂದೇ ಅಲ್ರಿ. ಒಟ್ಟ ನಮ್ಗೇನು ಗೊತ್ತ ಮಾಡಿ ಮತ್ ಪಂಚಾಯತಿ ಅವ್ರ ಇಲ್ಲಿ ಫೋಟೋ ಹೊಡ್ಯಾಕ್ ಬಂದಾಗ ನಿಮ್ ಹತ್ರ ಅಮೌಂಟ್ ತಗೊಂಡ್ರು. ಎಷ್ಟ್ ತಗೊಂಡ್ರು? ಪೈಲಾಕ್ 1,000 ಹಿಂಗ್ ಕೊಟ್ಕೊತ ಹೋಗಿದೇನ್ರಿ. ಮತ್ತ 10,000 ತಗೊಂಡ್ರು ಅಂತ 5,000 ಕೊಟ್ಟಿದೇನ್ರಿ. 2,000 ಕೊಟ್ಟಿದೇನ್ರಿ. ಒಟ್ಟ ಟೋಟಲ್ 10,000 ರೂಪಾಯಿ ತಗೊಂಡಾರ. 10,000 ರೂಪಾಯಿ ತಗೊಂಡಾರ ನಿಮ್ ಕಡೆ. ಏನ ಈ ಮನಿ ಫೋಟೋ ಹೊಡ್ಯಾಕ್ ಮನಿ ಪ್ಲಾಟ್ ಮಾಡೋ ಟೈಮ್ದಾಗ ಮನಿ ಹೊಡ್ಯಾಕ? ಹೌದ್ರಿ, ತಗೊಂಡ್ರಿ. ಮತ್ತ ಈಗ ನಿಮ್ಮದು ಈ ಮನಿ ಆಸ್ತಿ ಐತಿ. ನಿಮ್ ಮನಿ ಆಸ್ತಿದಾಗ ಉತ್ತಾರದಾಗ ಏನಾಗಿತ್ತು ಸಮಸ್ಯೆ? ಈಗ 3 ಮಂದಿ ಹೆಸರು ತೆಗಿತಾನಂದ್ರೆ ತೆಗಿತಾನಂದ 3 ಮಂದಿ ಹೆಸರು ಕುಣಿಸಿದಾರ. ಯಾರ? ಪಂಚಾಯತ್ ಫೋಟೋದವ ಪಂಚಾಯತಿ ಅವ್ರ 3 ಮಂದಿ ಹೆಸರು ಕುಣಿಸಿದಾರ. ಇನ್ನು ಆದ್ರೂ ಏನ್ ಪಂಚಾಯತಿ ಉತ್ತಾರ ಪತ್ತಾರ ನಮ್ ಯಾಕ ಕೊಡ್ರಿ ಅಂತ ಏನ್ ಕೇಳಿಲ್ಲ? ಮತ್ ನೀವ್ ಕೇಳ್ಬೇಕಲ್ಲ ಪಂಚಾಯತ್ ನಮ್ ಉತ್ತಾರ ಕೊಡ್ರಿ ಸರ್ ಮತ್ ಮಾಡಿದ ನಂತರ ಯಾಕೆ? ಮತ್ ನೀವ್ ಹೋದಾಗ ಒಮ್ಮಿ 1,800 ಎಷ್ಟು ತುಂಬಿನೇನ್ರಿ? ಮೊನ್ನೆ 1,200 ರೂಪಾಯಿ ತುಂಬಿನೇನ್ರಿ. 1,200 ರೂಪಾಯಿ ತುಂಬಿದ ರಸೀಟಿ ಹಾಕ್ಬಿಟ್ಟಿಲ್ಲ ನಿಮ್ಗ? 216 ರೂಪಾಯಿ ರಸೀಟಿ ಕೊಟ್ಟಾರ ನಿಮ್ಗ ಅವ್ರು. ಮತ್ತ 1,200 ರೂಪಾಯಿ ತುಂಬಿದಿರ್ಲ ನೀವ? 1,200 ರೂಪಾಯಿ ತುಂಬಿದ್ರ ಮತ್ತ ರಸೀಟ್ ಆಟ ಕೊಡಿದಾರೆ. ಮತ್ ಮೂರನ್ನು ನೀ ಕೇಳ್ಬೇಕಲ್ಲ ಅಜ್ಜ. ನೀ ಕೇಳಿದಿಲ್ಲ ನಿಮ್ ಮಕ್ಳು ಇರ್ತಾವ, ಆಜು ಬಾಜು ಇರ್ತಾವ. ಇದ್ರಿ ಒಂದ್ 3 ಅಂಶ ತಗೊಳದ್ ಬಿಟ್ರಿ 3 ಅಂಶನು ಎಲ್ಲಾರು ನನ್ ಕಡೆನ ತಗೊಂಡಾರ. ಅಂದ್ರೆ ಏನ ನಿಮ್ಮ ಏನ್ ಹೆಸರದ 3 ಹೆಸರು ಆ 3 ಮಂದಿದಾಗ ತುಂಬಿಸ್ಕೊ ಬದ್ಲಿ ನಿಮ್ ತಾಕಷ್ಟು ತುಂಬಿಸ್ಕೊ ಅಂದಾರ. ನಮ್ ಕಡೆನೆ ಜಕ್ಕೊಂಡಿದಾರ. ಎಲ್ಲಾ 3 ಮಂದಿ ಹೆಸರು ಕೂಡಿ ನಿಮ್ಗ ಮಾಡಿದಾರ. 3 ಅಂಶ ಇದ್ದದ 1 ಅಂಶ ತಕ ತಗೊಂಡ್ ಕೂತಾರ. ಎಲ್ಲ ಹೌದ್ರಿ, ಪಾಳೆ ಒಟ್ಟು ನಿಮ್ ತಾಕ ತುಂಬ್ಕೋತಾರ. ನಮ್ ಕಡೆನ ತುಂಬ್ಕೊಂಡಾರ್ರಿ. ಈ ಮನಿ ನಿಮ್ ಹೆಸರಲ್ಲ ಆಗೈತಿ? ನನ್ನ ಹೆಸರಲ್ಲ ಆಗೈತ್ರಿ. ಇದು 5 ಲಕ್ಷ ರೂಪಾಯಿ ನಿಮ್ ಹೆಸರನ್ನ ಆಗೈತಿ. ಮತ್ತ ಅವ್ರ ಹೆಸರು ಯಾಕೆ ಕೂತೈತಿ ನಿನ್ ಹೆಸರು? ಮಾಡ್ರಿ, ಅವ್ರಿಗೆ ಗೊತ್ತಿಲ್ಲ ಹೆಂಗ್ ಏನ್ ಮಾಡಿದಾರ್ರಿ. ನೀ ಪಂಚಾಯತಿ ಅವ್ರನ್ನ ಕೇಳ್ಬೇಕಲ್ಲ. ನನ್ಗ್ ಗೊತ್ತಾಗಿಲ್ರ. ಮೊನ್ನೆ ಹೋಗಿ ಕೇಳಿನಿ, 3 ಮಂದಿ ಹೆಸರು ಕೂತೈತಿ ಅಂದಾರ್ರಿ. ವೀಕ್ಷಕರೇ, ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರೈತನ ಪರದಾಟ ತಾವು ಕಾಣ್ತಿರ್ಬೋದು. ನೇರವಾಗಿ ಪಂಚಾಯತಿಯಲ್ಲಿ ಆದಂತ ಭ್ರಷ್ಟಾಚಾರದ ಇದೊಂದು ಮೂಲ ಅಂತ ಹೇಳ್ಬೋದು. ಗ್ರಾಮ ಪಂಚಾಯತಿ ಕುರ್ನಿ ಶಿವಪುತ್ರ ಬಸವಣ್ಣಿ ಬಾಗೇವಾಡಿ ಇವರ ನೆರೆ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮ ನಿರ್ಮಾಣದಲ್ಲಿ 5 ಲಕ್ಷ ಹಣ ಸಂದಾಯವಾಗಿದ್ದು, ಅದಕ್ಕೆ ಇನ್ನೂ ಬಾಕಿ ಉಳಿದಿರ್ತಕ್ಕಂತ ಹಣ 50,000 ಬಾಡಿಗೆ ರೂಪದಲ್ಲಿ ಬರ್ತಕ್ಕಂತ ಹಣವನ್ನು ಯಾವುದೇ ರೀತಿ ಬಂದಿಲ್ಲ ಎಂದು ಈ ಬಡ ರೈತ ನಮ್ಮ ವಾಹಿನಿಯ ಮುಖಾಂತರ ತಿಳಿಸಿರುತ್ತಾನೆ. ಆಯ್ತು.